ಕಾವೇರಿ ನೀರಿಗೋಸ್ಕರ ಅನೇಕ ಬಾರಿ ದೊಡ್ಡ ದೊಡ್ಡ ಮಟ್ಟದಲ್ಲೇ ಹೋರಾಟಗಳು ಜಗಳಗಳು ನಡೆಯುತ್ತಲೇ ಇರುತ್ತವೆ. ಆದ್ರೆ ಈ ಕಾವೇರಿ ನದಿಯು ಹುಟ್ಟಿಕೊಂಡಿದ್ದು ಹೇಗೆ? ಕಾವೇರಿ ನದಿಗೆ ಕಾವೇರಿ ಅನ್ನೋ ಹೆಸರು ಹೇಗ್ ಬಂತು ಗೊತ್ತಾ? ಈ ಕಾವೇರಿ ನದಿಯು ನೀರಾಗಿ ಹರಿಯುವ ಮೊದಲು ಒಬ್ಬಳು ಸುಂದರ ಯುವತಿಯಾಗಿದ್ದಳು ಅಂತ ನಿಮಗೆ ಗೊತ್ತಾ? ಆ ಕಾವೇರಿ ಎಂಬ ಚೆಲುವೆಯನ್ನ ಮದುವೆಯಾಗಲು ಋಷಿ ಮುನಿಗಳು ಹಿಂದೆ ಬಿದ್ದಿದ್ಯಾಕೆ? ಈ ರೀತಿ ಕಾವೇರಿ ನದಿಯ ಬಗ್ಗೆ ಒಂದು ರಹಸ್ಯಮಯವಾದಂತ ಚರಿತ್ರೆಯೇ ಇದೆ. ಅದರ ಬಗ್ಗೆ ನಮ್ಮ ಪ್ರತಿಯೊಬ್ಬ ಕನ್ನಡಿಗರು ತಿಳ್ಕೊಳ್ಳೇಬೇಕು. ಆದ್ದರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಸ್ಕಂದ ಪುರಾಣದ ಉಲ್ಲೇಖದಂತೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಕೊಡಗಿನ ಬ್ರಹ್ಮಗಿರಿ ಪರ್ವತದ ಬಳಿ ಕಾವೇರ ಎಂಬ ರಾಜನಿಗೆ ಮಕ್ಕಳೇ ಇರಲಿಲ್ಲ. ಇದರಿಂದ ಅವನು ಬ್ರಹ್ಮನನ್ನ ಕುರಿತು ವರ್ಷಾನುಗಟ್ಟಲೆ ತಪಸ್ಸನ್ನ ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಆ ಕಾವೇರ ಎಂಬ ರಾಜನ ಬಳಿ ಪ್ರತ್ಯಕ್ಷನಾಗಿ ನಿನ್ನ ತಪಸ್ಸಿನ ಉದ್ದೇಶವೇನೆಂದು ಕೇಳಿದಾಗ ಆ ರಾಜನು ಮಕ್ಕಳಿಲ್ಲದಿರುವ ನನಗೆ ಸಂತಾನ ಭಾಗ್ಯವನ್ನ ಕರುಣಿಸು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವನು ಚಿಂತಿಸಬೇಡ, ನಿನಗೆ ಲೋಪಮುದ್ರೆ ಎಂಬ ಮುದ್ದಾದ ಹೆಣ್ಣು ಮಗಳನ್ನ ದಯಪಾಲಿಸುತ್ತೇನೆ ಎಂದು ಬ್ರಹ್ಮದೇವನು ವರವನ್ನ ಕೊಡುತ್ತಾನೆ. ಅದರಿಂದ ತೃಪ್ತಿಯಾದ ಕಾವೇರ ರಾಜನು ಲೋಪಮುದ್ರೆ ಎಂಬ ಹೆಣ್ಣು ಮಗಳನ್ನ ಪಡೆಯುತ್ತಾನೆ. ನಂತರ ಆ ಲೋಪಮುದ್ರೆ ಎಂಬ ಹೆಣ್ಣು ಮಗಳಿಗೆ ಕಾವೇರ ರಾಜನು ಕಾವೇರಿ ಎಂಬ ಹೆಸರನ್ನಿಡುತ್ತಾನೆ. ಕಾವೇರಿಯು ಮುದ್ದಾಗಿ ಸುಂದರವಾಗಿ ಬೆಳೆಯುತ್ತಾಳೆ. ಹೀಗೆ ಒಂದು ದಿನ ಅಗಸ್ತ್ಯ ಮುನಿಯು ತನ್ನ ಶಿಷ್ಯನೊಂದಿಗೆ ಆ ಕಾವೇರ ರಾಜನ ಅರಮನೆಗೆ ಬಂದು ಆತಿಥ್ಯವನ್ನ ಸ್ವೀಕರಿಸುತ್ತಾನೆ. ಅರಮನೆಯಲ್ಲಿ ಕಾವೇರಿಯನ್ನ ಕಂಡು ನಿನ್ನನ್ನ ನಾನು ವಿವಾಹವಾಗಲು ಬಯಸುತ್ತಿದ್ದೇನೆ ಎಂಬ ತನ್ನ ಮನದ ಇಚ್ಛೆಯನ್ನ ಕಾವೇರಿಯ ಹತ್ತಿರ ಹೇಳಿಕೊಂಡಾಗ ಮುನಿಗಳ ಬಯಕೆಯನ್ನ ತಿರಸ್ಕರಿಸಬಾರದೆಂದು ನಿರ್ಧರಿಸಿ ಮುನಿಯ ಕೋರಿಕೆಯನ್ನ ಒಪ್ಪಿ ಅಗಸ್ತ್ಯ ಮುನಿಯನ್ನ ಕಾವೇರಿಯು ವಿವಾಹವಾಗಿ ಬ್ರಹ್ಮಗಿರಿಯಲ್ಲಿ ವಾಸವಾಗಿದ್ದಳು. ಹೀಗೆ ಅಗಸ್ತ್ಯ ಮುನಿಗಳು ಕಾವೇರಿಯನ್ನ ಮದುವೆಯಾದ ನಂತರ ಆ ಪ್ರದೇಶದಲ್ಲಿ ನೀರಿನ ಕೊರತೆ ಇದೆ ಅಂತ ತಿಳಿಯುತ್ತೆ. ಇದರಿಂದ ಕಾವೇರಿಯು ತಾನು ನದಿಯಾಗಿ ಹರಿದು ಲೋಕ ಕಲ್ಯಾಣ ಮಾಡಬೇಕೆಂಬ ತನ್ನ ಮನದ ಬಯಕೆಯನ್ನ ಪತಿ ಅಗಸ್ತ್ಯ ಮುನಿಗಳ ಮುಂದೆ ಇಟ್ಟು ತನಗೆ ಜಲದ ರೂಪವನ್ನ ನೀಡಿ ಎಂದು ಕೇಳಿಕೊಂಡಳು. ಆದರೆ ಪತ್ನಿ ಕಾವೇರಿಯ ಕೋರಿಕೆಯನ್ನ ಅಗಸ್ತ್ಯ ಮುನಿಗಳು ತಿರಸ್ಕರಿಸಿ ನಿನಗೆ ವರವನ್ನ ಈಗ ನೀಡಲಾರೆ, ಮುಂದೊಂದು ದಿನ ಆ ವರವನ್ನ ನಿನಗೆ ನೀಡುತ್ತೇನೆ ಎಂದು ಹೇಳಿದರು. ಪತಿಯ ಈ ರೀತಿ ನಿರ್ಧಾರದ ಮಾತುಗಳನ್ನ ಕೇಳಿದಂತ ಕಾವೇರಿಯು ಕೋಪಗೊಂಡು, ಎಲೈ ಅಗಸ್ತ್ಯನೇ, ನೀನು ನನ್ನನ್ನ ಯಾವಾಗ ಬಯಸುತ್ತೀಯೋ ಅದೇ ಕ್ಷಣವೇ ನಾನು ನೀರಿನ ರೂಪವನ್ನು ಪಡೆದು ನದಿಯಾಗಿ ಹರಿಯುತ್ತೇನೆ ಎಂದು ಎಚ್ಚರಿಸಿದಳು. ಇದರಿಂದ ಭಯಭೀತನಾದಂತ ಅಗಸ್ತ್ಯ ಮುನಿಯು ತನ್ನ ಪತ್ನಿ ಕಾವೇರಿಯು ತನ್ನಿಂದ ದೂರವಾಗಬಹುದೆಂದು ಯೋಚಿಸಿ ತನ್ನ ತಪಸ್ಸಿನ ಶಕ್ತಿಯಿಂದ ಕಾವೇರಿಯನ್ನ ತನ್ನ ಕಮಂಡಲವನ ಒಳಗೆ ಬಂಧಿಸಿಡುತ್ತಾನೆ. ಅಂದಿನಿಂದ ಅಗಸ್ತ್ಯ ಮುನಿಯು ಆ ಕಮಂಡಲವನ್ನ ಮಾತ್ರ ಯಾವಾಗಲೂ ತನ್ನೊಡನೆ ಇರಿಸಿಕೊಳ್ಳುತ್ತಿದ್ದ. ಆದರೆ ಒಂದು ಬಾರಿ ಅಗಸ್ತ್ಯ ಮುನಿಯು ಸಂಧ್ಯಾ ವಂದನೆಗೆ ಹೋಗುವ ಸಲುವಾಗಿ ಆ ಕಮಂಡಲವನ್ನ ತನ್ನ ಶಿಷ್ಯರ ಕೈಲಿಟ್ಟು ಹೊರಟು ಹೋದನು. ಇದೇ ಸಂದರ್ಭವನ್ನ ಉಪಯೋಗಿಸಿಕೊಂಡು ಕಾವೇರಿಯು ಕೋಪದಿಂದ ಕಮಂಡಲವಿನಿಂದ ಜಾರಿ ಬಿದ್ದು ಜಲರೂಪಿಯಾಗಿ ಹರಿಯತೊಡಗಿದಳು. ಇದನ್ನ ಕಂಡ ಶಿಷ್ಯರು ಬೆಚ್ಚಿ ಬಿದ್ದು ಆಕೆಯನ್ನ ತಡೆಯಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಆಗ ಅಗಸ್ತ್ಯ ಮುನಿಗೆ ತನ್ನ ತಪ್ಪಿನ ಅರಿವಾಗಿ ಕಾವೇರಿಯನ್ನ ಕುರಿತು, ಎಲೈ ಸುಂದರಿಯೇ, ಪಾವನಳೆ, ನಾನು ನಿನ್ನನ್ನ ಬಯಸಿದ ಪರಿಣಾಮವಾಗಿ ನೀನು ಹೇಳಿದಂತೆಯೇ ನದಿಯ ರೂಪವನ್ನ ತಾಳಿ ಲೋಕ ಕಲ್ಯಾಣವನ್ನ ಮಾಡುವಂತವಳಾಗು. ಆದರೆ ಇನ್ನೊಂದು ರೂಪದಲ್ಲಿ ನನಗೆ ಮಡಿದಿಯಾಗಿರುವಂತೆ ಕೇಳಿಕೊಂಡಾಗ ಕಾವೇರಿಯು ಅದಕ್ಕೆ ಸಮ್ಮತಿಸಿ 2 ರೂಪವನ್ನ ತಾಳಿ ಲೋಪಮುದ್ರೆಯಾಗಿ ಅಗಸ್ತ್ಯ ಮುನಿಗಳ ಪತ್ನಿಯಾದಳು. ಇನ್ನೊಂದು ರೂಪದಲ್ಲಿ ಕಾವೇರಿ ಎಂಬ ಹೆಸರಿನಿಂದ ಪವಿತ್ರ ನದಿಯಾಗಿ ಹರಿದಳು. ಕಾವೇರಿ ನದಿಯ ಬಗ್ಗೆ ಇರುವಂತ ಮತ್ತೊಂದು ಅತಿ ಮುಖ್ಯವಾದಂತ ಕಥೆಯ ಪ್ರಕಾರ ನೋಡೋದಾದ್ರೆ, ಭಾರತದ ಮಧ್ಯದಲ್ಲಿರುವ ವಿಂಧ್ಯ ಪರ್ವತವು ನಾನು ಸೂರ್ಯನ ಎತ್ತರಕ್ಕೆ ಬೆಳೆಯಬೇಕು ಅಂತ ಭಾವಿಸಿ ಆ ವಿಂಧ್ಯ ಪರ್ವತವು ಬೆಳೆಯುತ್ತಾ ಹೋಗುತ್ತೆ. ಇದರಿಂದ ಆ ಪರ್ವತವು ಬೆಳೆದು ಸೂರ್ಯ ಮತ್ತು ನಕ್ಷತ್ರಗಳ ನಡುವೆ ಅಡ್ಡಲಾಗಿ ನಿಲ್ಲುತ್ತೆ. ಇದರಿಂದ ಸೂರ್ಯನಿಂದ ಬರುವ ಬೆಳಕಿಗೂ ಅಡಚಣೆಯುಂಟಾಗುತ್ತೆ. ಆ ವಿಂಧ್ಯ ಪರ್ವತದ ಎತ್ತರವನ್ನ ತಗ್ಗಿಸಲು ದೇವತೆಗಳು ಅಗಸ್ತ್ಯ ಮುನಿಗಳ ಸಹಾಯವನ್ನ ಕೋರಿದರು. ಆಗ ಅಗಸ್ತ್ಯ ಮುನಿಗಳು ಅದಕ್ಕೆ ಒಪ್ಪಿ ನನಗೆ ಆಧ್ಯಾತ್ಮಿಕ ಶಕ್ತಿಯನ್ನ ನೀಡುವಂತೆ ಈಶ್ವರನನ್ನ ಕೇಳಿಕೊಳ್ಳುತ್ತಾರೆ. ಆಗ ಈಶ್ವರನು ವರವನ್ನ ಕೊಟ್ಟು ದೇವತಾರ್ಚನೆ ಮಾಡಲು ಅಗಸ್ತ್ಯ ಮುನಿಗಳ ಹತ್ತಿರ ಯಾವಾಗಲೂ ನೀರು ಇರಲೇಬೇಕು ಅಂತ ಈಶ್ವರನು ನಿರ್ಧರಿಸಿ ನದಿಯಾಗಿ ಹರಿಯುತ್ತಿದ್ದ ಕಾವೇರಿಗೆ ಮುನಿಗಳ ಕಮಂಡಲದಲ್ಲಿ ಸೇರಿಕೊಳ್ಳುವಂತೆ ಆಜ್ಞೆ ಮಾಡುತ್ತಾನೆ.
ಆಗ ಕಾವೇರಿಯು ಶಿವನ ಮಾತಿಗೆ ಒಪ್ಪಿ ಮುನಿಗಳ ಕಮಂಡಲದಲ್ಲಿ ಸೇರಿಕೊಂಡಳು. ಆಗ ಅಗಸ್ತ್ಯ ಮುನಿಗಳು ಅದನ್ನು ತೆಗೆದುಕೊಂಡು ದಕ್ಷಿಣ ಭಾರತದ ಕಡೆಗೆ ಹೆಜ್ಜೆ ಹಾಕುತ್ತಾ ಸಾಗುವಾಗ ದಾರಿಯಲ್ಲಿ ಬೃಹತ್ತಾಗಿ ಬೆಳೆದಿದ್ದಂತ ವಿಂಧ್ಯ ಪರ್ವತವು ಭಕ್ತಿಯಿಂದ ತನ್ನ ಎತ್ತರವನ್ನ ಇಳಿಸಿಕೊಂಡು ತಲೆಬಾಗಿ ನಮಸ್ಕರಿಸುತ್ತೆ. ಆಗ ಅಗಸ್ತ್ಯ ಮುನಿಗಳು, ನಾನು ದಕ್ಷಿಣ ಭಾರತಕ್ಕೆ ಶಾಂತ ರೀತಿಯಲ್ಲಿ ಹೋಗಬೇಕಿದೆ. ನಾನು ಮತ್ತೊಮ್ಮೆ ಹಿಂದಿರುಗಿ ಬರುವ ತನಕ ನೀನು ಮತ್ತೆ ನಿನ್ನ ಎತ್ತರವನ್ನ ಹೆಚ್ಚಿಸಿಕೊಳ್ಳದೆ ನಮಸ್ಕರಿಸುವ ಭಂಗಿಯಲ್ಲೇ ಇರಬೇಕು ಅಂತ ವಿಂಧ್ಯ ಪರ್ವತಕ್ಕೆ ಹೇಳಿ ದಕ್ಷಿಣ ಭಾರತಕ್ಕೆ ಹೋದವರು ಮತ್ತೆ ಉತ್ತರ ಭಾರತದ ಕಡೆಗೆ ಬರಲೇ ಇಲ್ಲ. ಇದರಿಂದ ಇಂದಿಗೂ ಸಹ ವಿಂಧ್ಯ ಪರ್ವತವು ತನ್ನ ಎತ್ತರವನ್ನ ಹೆಚ್ಚಿಸಿಕೊಳ್ಳದೆ ಹಾಗೇ ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ನಂತರ ಅಗಸ್ತ್ಯ ಮುನಿಗಳು ದಕ್ಷಿಣ ಭಾರತದ ಬ್ರಹ್ಮಗಿರಿ ಪರ್ವತಕ್ಕೆ ಬಂದು ಅಲ್ಲಿ ತಪಸ್ಸನ್ನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಸೂರಪದ್ಮನೆಂಬ ಒಬ್ಬ ರಾಕ್ಷಸ ತನ್ನ ತಪಸ್ಸಿನ ಶಕ್ತಿಯಿಂದ ಆ ಪ್ರದೇಶದಲ್ಲಿ ಮಳೆ ಬೀಳುವುದನ್ನೇ ತಡೆ ಹಿಡಿದಿದ್ದ. ಇದರಿಂದ ಪೂರ್ತಿಯಾಗಿ ನೀರೆಲ್ಲ ಖಾಲಿಯಾಗಿ ಅತಿ ಭಯಂಕರವಾದಂತ ಬರಗಾಲ ಸೃಷ್ಟಿಯಾಯಿತು. ಜನರು ನೀರಿಗಾಗಿ ಅಲೆದಾಡಿದರು, ನರಳಾಡಿದರು. ಇದನ್ನ ಕಂಡಂತ ಇಂದ್ರನಿಗೆ ಸಂಕಟವಾಯಿತು. ಈ ಬರಗಾಲವನ್ನ ತೊಲಗಿಸಬೇಕು, ಜನರನ್ನ ಉಳಿಸಬೇಕು, ಆ ರಾಕ್ಷಸನನ್ನ ಮಟ್ಟ ಹಾಕಬೇಕು. ಈ ಪ್ರದೇಶದಲ್ಲಿ ಯಾವಾಗಲೂ ನೀರು ಹರಿಯುತ್ತಲೇ ಇರುವಂತೆ ಮಾಡಲು ಗಣಪತಿಯನ್ನ ಇಂದ್ರನು ಪ್ರಾರ್ಥಿಸಿಕೊಂಡನು. ಆಗ ಗಣೇಶನು ಕಾಗೆಯ ರೂಪವನ್ನ ತಾಳಿ ಅಗಸ್ತ್ಯ ಮುನಿಗಳು ತಪಸ್ಸನ್ನ ಮಾಡುತ್ತಿದ್ದ ಆ ಬ್ರಹ್ಮಗಿರಿಯ ಸ್ಥಳಕ್ಕೆ ಬಂದನು. ಅಗಸ್ತ್ಯ ಮುನಿಗಳು ತನ್ನ ಪಕ್ಕದಲ್ಲಿ ಕಲ್ಲಿನ ಮೇಲೆ ಇಟ್ಟಿದ್ದ ಆ ಕಮಂಡಲವನ್ನ ಕಾಗೆಯು ಮುಗುಚಿ ಹಾಕಿತು. ಅದರಲ್ಲಿದ್ದ ಕಾವೇರಿಯು ಕೂಡಲೇ ಅಲ್ಲಿಂದ ನದಿಯಾಗಿ ಹರಿಯತೊಡಗಿದಳು. ಈ ರೀತಿಯಾಗಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಪರ್ವತದ ತಲಕಾವೇರಿ ಎಂಬಲ್ಲಿ ಸಮುದ್ರ ಮಟ್ಟಕ್ಕಿಂತ 1320 ಮೀಟರ್ ಎತ್ತರದ ಒಂದು ಬುಗೆಯಲ್ಲಿ ಕಾವೇರಿ ನದಿಯ ಉಗಮವಾಗುತ್ತೆ. ಆದ್ದರಿಂದಲೇ ಕೊಡಗಿನ ಜನರನ್ನ ಕಾವೇರಿ ಪುತ್ರರು ಎಂತಲೂ ಸಹ ಕರೆಯಲಾಗುತ್ತೆ. ಇನ್ನ ಕಾವೇರಿ ನೀರನ್ನ ನಮ್ಮ ಬೆಂಗಳೂರಿನಲ್ಲಿ ಮನೆಯ ಬಳಕೆಗಾಗಿ ಮತ್ತು ವಿದ್ಯುತ್ತನ್ನ ಉತ್ಪಾದಿಸೋಕೆ ಅತಿಯಾಗಿ ಬಳಸಿಕೊಳ್ಳಲಾಗ್ತಿದೆ. ಒಂದು ವೇಳೆ ಕಾವೇರಿ ನೀರಿನ ಕೊರತೆಯುಂಟಾದ್ರೆ ನಮ್ಮ ಬೆಂಗಳೂರಿನಲ್ಲಿ ಜನರ ಪಾಡು ನಿಜಕ್ಕೂ ತುಂಬಾ ಹದಗೆಡುತ್ತೆ. ಅಷ್ಟೇ ಅಲ್ಲದೆ ಕಾವೇರಿ ನೀರನ್ನ ನಮ್ಮ ಕರ್ನಾಟಕದ ಕೃಷಿ ಭೂಮಿಯಲ್ಲಿ ಹೆಚ್ಚಾಗಿ ಬಳಸಿಕೊಳ್ಳಲಾಗ್ತಿದೆ. ಇದರಿಂದ ನಮ್ಮ ಕಾವೇರಿ ನೀರಿನ ಕೊರತೆಯುಂಟಾದ್ರೆ ನಿಜಕ್ಕೂ ನಮ್ಮ ಕರ್ನಾಟಕದ ರೈತರು ತುಂಬಾ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಕಾವೇರಿ ನೀರು ನಮ್ಗೆ ತುಂಬಾ ಅವಶ್ಯಕ. ಹಾಗೆ ಕಾವೇರಿ ನಮ್ಮದು. ನಿಮ್ಗೆ ನಿಜಕ್ಕೂ ಕಾವೇರಿಯ ಬಗ್ಗೆ ಅಭಿಮಾನ ಇದ್ರೆ ಕಾವೇರಿ ನಮ್ಮದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.